ಸ್ನೇಹಿತರೆ ನಮಸ್ಕಾರ. SRD ಕ್ಲಾಸಸ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಸ್ನೇಹಿತರೆ, ಮುಂಬರಲಿರುವ GPSTR, HSTR ಮತ್ತು PSTR ಪರೀಕ್ಷೆಗಳಿಗೋಸ್ಕರ 600 ಪ್ಲಸ್ MCQ ಸೀರೀಸ್ ನ ಸಮಾಜ ವಿಜ್ಞಾನ ಪಾರ್ಟ್ 9 ವಿಡಿಯೋ ನೋಡ್ತಾ ಹೋಗೋಣ. ಮೊದಲಿಗೆ 81ನೇ ಪ್ರಶ್ನೆ. ಒಂದ್ ಕಡೆ ದೇಶಗಳು ಮತ್ತು ಕರೆನ್ಸಿಗಳು. ಯುನೈಟೆಡ್ ಕಿಂಗ್ಡಮ್, ಜಪಾನ್, ಜರ್ಮನಿ, ಚೀನಾ, ಯುನೈಟೆಡ್ ಸ್ಟೇಟ್ಸ್. ಇನ್ನೊಂದ್ ಕಡೆ ಪೌಂಡ್, ಯಾನ್, ಮಾರ್ಕ್, ಎನ್, ಡಾಲರ್. ಇವುಗಳಲ್ಲಿ ಸರಿಯಾದ ಜೋಡಿಗಳನ್ನ ಗುರುತಿಸಿ. ಆಪ್ಷನ್ ಎ 2 ಜೋಡಿ ಸರಿ, ಆಪ್ಷನ್ ಬಿ 3 ಜೋಡಿ ಸರಿ, ಆಪ್ಷನ್ ಸಿ 4 ಜೋಡಿಗಳು ಸರಿ, ಆಪ್ಷನ್ ಡಿ 5 ಜೋಡಿಗಳು ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 3 ಜೋಡಿಗಳು ಸರಿ. ಯಾವ ಸರಿ ಇದಾವ ಅಂತಂದ್ರೆ ಯುನೈಟೆಡ್ ಕಿಂಗ್ಡಮ್ ಪೌಂಡ್ ಸರಿ ಇದೆ, ನೆಕ್ಸ್ಟ್ ಜರ್ಮನಿ ಮಾರ್ಕ್ ಸರಿ ಇದೆ, ಯುನೈಟೆಡ್ ಸ್ಟೇಟ್ಸ್ ಡಾಲರ್ ಸರಿ ಇದೆ. ಇದು ಜಪಾನ್ದು ಬಂದ್ಬಿಟ್ಟು ಎನ್ ಆಗುತ್ತೆ, ಚೀನಾದು ಬಂದ್ಬಿಟ್ಟು ಯಾನ್ ಆಗುತ್ತೆ. ಸೊ ಇವೆರಡು ತಪ್ಪಾಗುತ್ತೆ. ಇವು 3 ಯುನೈಟೆಡ್ ಕಿಂಗ್ಡಮ್, ಜರ್ಮನಿ ಮತ್ತು ಯುನೈಟೆಡ್ ಸ್ಟೇಟ್ಸ್ ಅವು 3 ಜೋಡಿಗಳು ಸರಿಯಾಗಿದ್ವು. UK ಪೌಂಡ್, ಜಪಾನ್ ಎನ್, ಜರ್ಮನ್ ಮಾರ್ಕ್ ಆರ್ ಯೂರೋ. ಅಂದ್ರೆ ಈ ಯುರೋಪಿಯನ್ ಯೂನಿಯನ್ ನಲ್ಲಿ ಇರೋದ್ರಿಂದ ಆ ಯೂರೋ ನಾಣ್ಯವನ್ನ ಬಳಸ ಹೋಗ್ತಾರೆ. ನೆಕ್ಸ್ಟ್ ಚೈನಾ ಬಂದ್ಬಿಟ್ಟು ಯಾನ್, USA ಬಂದ್ಬಿಟ್ಟು ಡಾಲರ್. ನೆಕ್ಸ್ಟ್ 82ನೇ ಪ್ರಶ್ನೆ. ಪ್ರತಿ ಸುಧಾರಣೆಯ ಚಳುವಳಿಯ ನಾಯಕ ಯಾರು? ಪ್ರತಿ ಸುಧಾರಣೆಯ ಚಳುವಳಿಯ ನಾಯಕ ಆಪ್ಷನ್ ಎ ಮಾರ್ಟಿನ್ ಲೂಥರ್, ಆಪ್ಷನ್ ಬಿ ಇಗ್ನೇಷಿಯಸ್ ಲಯೋಲಾ, ಆಪ್ಷನ್ ಸಿ ಯಾಂಡ್ಯೂ ಒಸಾಲಿಯಸ್, ಆಪ್ಷನ್ ಡಿ ಪೆಟ್ರಾರ್ಕ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಇಗ್ನೇಷಿಯಸ್ ಲಯೋಲಾ. ಇದರೊಂದು ವಿವರಣೆ ನೋಡೋದಾದ್ರೆ, ಈ ಪ್ರತಿ ಸುಧಾರಣೆ ಚಳುವಳಿಯ ನಾಯಕ ಒಬ್ಬ ಸ್ಪ್ಯಾನಿಷ್ನ ಶ್ರೀಮಂತ ಇಗ್ನೇಷಿಯಸ್ ಲಯೋಲಾ. ಇವನು 1450ರಲ್ಲಿ ಜೀಸಸ್ ಸೊಸೈಟಿಯನ್ನ ಹುಟ್ಟು ಹಾಕ್ತಾನೆ. ಇವರ ಒಂದು ಪ್ರಮುಖ ಗುರಿ ರೋಮನ್ ಕ್ಯಾಥೋಲಿಕ್ ಚರ್ಚ್ಗೆ ಅಧಿಕಾರವನ್ನ ಹಾಗೂ ಕಳೆದು ಹೋಗಿದ್ದ ಅದರ ವೈಭವವನ್ನ ಪುನಃ ಸ್ಥಾಪಿಸುವುದಾಗಿತ್ತು. ಈ ಒಂದು ಸಂಘದ ಅನುಯಾಯಿಗಳಿಗೆ ಒಳ್ಳೆಯ ಶಿಕ್ಷಣ ಮತ್ತು ತರಬೇತಿ ನೀಡಿ ಸಮಾಜ ಸೇವೆಗೆ ತಮ್ಮ ಜೀವನವನ್ನ ಮುಡಿಪಾಗಿಸುವುದೇ ಇವರ ಒಂದು ಉದ್ದೇಶ ಆಗಿತ್ತು. ನೆಕ್ಸ್ಟ್, ಚರ್ಚ್ನ ನಿಯಮ ಉಲ್ಲಂಘಿಸುವವರನ್ನ ವಿಚಾರಣೆ ನಡೆಸುವ ಹಾಗೂ ಶಿಕ್ಷಿಸುವ ಉದ್ದೇಶ ಇನ್ಕ್ವಿಜಿಷನ್ ಎಂಬ ಧಾರ್ಮಿಕ ಪದ್ಧತಿ 1542ರಿಂದ ಜಾರಿಗೆ ಬಂದಿತು. ಅಲ್ಲದೆ ಇದು ಕ್ಯಾಥೋಲಿಕ್ ಪ್ರೊಟೆಸ್ಟೆಂಟ್ ಮತ ಸ್ವೀಕರಿಸುವುದನ್ನ ತಪ್ಪಿಸ್ತಾ ಬಂತು. ಈ ಒಂದು ವರ್ಡ್ ಇಂಪಾರ್ಟೆಂಟ್ ನೋಡ್ರಿ. ಇನ್ಕ್ವಿಜಿಷನ್ ಎಂಬುದು ಇದೊಂದು ಧಾರ್ಮಿಕ ವಿಚಾರಣಾ ಪದ್ಧತಿ ಆಗಿತ್ತು. ಅದು ಯಾವಾಗಿನ ಜಾರಿಗೆ ಬಂತು ಅಂದ್ರೆ 1542ರಿಂದ ಜಾರಿಗೆ ಬಂತು. ನೆಕ್ಸ್ಟ್, ಜೀಸಸ್ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರು? ಇಗ್ನೇಷಿಯಸ್ ಲಯೋಲಾ. ಯಾವಾಗ? 1540ರಲ್ಲಿ. ನೆಕ್ಸ್ಟ್ 83ನೇ ಪ್ರಶ್ನೆ. ಒಂದ್ ಕಡೆ ಲೇಖಕರು, ಇನ್ನೊಂದ್ ಕಡೆ ಅವರು ಬರೆದಿರುವಂತಹ ಕೃತಿಗಳು. ಇವುಗಳಲ್ಲಿ ಎಷ್ಟು ಜೋಡಿ ಸರಿ ಅನ್ನೋದು ಪ್ರಶ್ನೆ. ಒಂದ್ ಕಡೆ ಎ ಪಾರ್ಟ್ ಅಲ್ಲಿ ಬೊಕಾಶಿಯೋ, ಸರ್ವಾಂಟಿಸ್, ರಾಫೆಲ್, ಥಾಮಸ್ ಮೋರ್ ಮತ್ತೆ ಡಾಂಟೆ. ನೆಕ್ಸ್ಟ್ ಅವರ ಕೃತಿಗಳು ಡೆಕಾಮೆರಾನ್, ಡಾನ್ ಕಿಹೌಟಿ, ಕ್ಯಾಂಟರ್ಬರಿ ಟೇಲ್ಸ್, ಯುಟೋಪಿಯಾ, ನೆಕ್ಸ್ಟ್ ಡಿವೈನ್ ಕಾಮಿಡಿ. ಇವುಗಳಲ್ಲಿ ಎಷ್ಟು ಜೋಡಿಗಳು ಸರಿಯಾಗಿದ್ದಾವೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 4 ಜೋಡಿಗಳು ಸರಿಯಾಗಿದ್ದಾವೆ. ಆಪ್ಷನ್ ಸಿ 4 ಜೋಡಿಗಳು ಸರಿಯಾಗಿದ್ದಾವೆ. ಇದರ ಒಂದು ವಿವರಣೆ ನೋಡೋದಾದ್ರೆ, ಪೆಟ್ರಾರ್ಕ್ ನನ್ನ ಪುನರುಜ್ಜೀವನದ ಜನಕ ಅಂತೇಳಿ ಕರಿತಾ ಹೋಗ್ತಾರೆ. ಇವನು ಸುಮಾರು 200 ಲ್ಯಾಟಿನ್ ಮತ್ತು ಗ್ರೀಕ್ ಪ್ರತಿಗಳನ್ನ ಸಂಗ್ರಹಿಸಿದನು. ಆಫ್ರಿಕಾ ಅನ್ನೋದು ಇವನ ಒಂದು ಪ್ರಸಿದ್ಧ ಕಾವ್ಯ ಆಗಿತ್ತು. ಇದು ಲ್ಯಾಟಿನ್ ಭಾಷೆಯಲ್ಲಿದೆ. ಇದರಲ್ಲಿ ಅನೇಕ ಗೀತೆಗಳು ಹಾಗೂ ಸಾನೆಟ್ಗಳ ರಚನೆಗೆ ಪ್ರಖ್ಯಾತನಾಗಿದ್ದ ಇವನು. ಮಾನವನ ಸುಖ ದುಃಖಗಳ ಆಪ್ತ ಹಾಗೂ ಗಾಢ ಅಭಿವ್ಯಕ್ತಿಯನ್ನ ಪೆಟ್ರಾರ್ಕ್ ಕವಿತೆಗಳಲ್ಲಿ ಕಾಣ್ತಾ ಹೋಗ್ಬೋದು. ಇನ್ನು ಇದೇ ಕಾಲದ ಅಂದ್ರೆ ಪುನರುಜ್ಜೀವನದ ಕಾಲದ ಸಾಕಷ್ಟು ಲೇಖಕರು ಇರ್ತಾರೆ. ಅವರಲ್ಲಿ ಬೊಕಾಶಿಯೋ ಅನ್ನೋನು ಇಟಾಲಿಯನ್ ಭಾಷೆಯಲ್ಲಿ ರಚಿಸಿದ 100 ಕಥೆಗಳ ಸಂಗ್ರಹ ಯಾವುದು? ಡೆಕಾಮೆರಾನ್. ನೆಕ್ಸ್ಟ್ ಡಾಂಟೆ ರಚಿಸಿದ ಪ್ರಸಿದ್ಧ ಕೃತಿ ಯಾವುದು? ಡಿವೈನ್ ಕಾಮಿಡಿ. ನೆಕ್ಸ್ಟ್ ಇಂಗ್ಲೆಂಡಿನ ಚಾಸರ್ ಬರೆದ ಕೃತಿ ಯಾವುದು? ಕ್ಯಾಂಟರ್ಬರಿ ಟೇಲ್ಸ್. ಇಲ್ಲಿ ಕ್ಯಾಂಟರ್ಬರಿ ಟೇಲ್ಸ್ ಅನ್ನೋದು ನಾನು ರಾಫೆಲ್ ಅಂತ ಹೇಳಿ ಕೊಟ್ಟಿದ್ದೆ, ಸೊ ಹಾಗಾಗಿ ಅದು ತಪ್ಪು. ಆಪ್ಷನ್ ಸಿ ರಾಂಗ್ ಇದೆ. ಈ ಬೊಕಾಶಿಯೋ, ಡೆಕಾಮೆರಾನ್ ಕರೆಕ್ಟ್, ಸರ್ವಂಟಿಸ್, ಡಾನ್ ಕಿಹೌಟಿ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಯುಟೋಪಿಯಾ ಮತ್ತು ಡಿವೈನ್ ಕಾಮಿಡಿ ಬಗ್ಗೆ ನೋಡೋದಾದ್ರೆ, ಸರ್ವಂಟಿಸ್ ಬರೆದ ಡಾನ್ ಕಿಹೌಟಿ, ನೆಕ್ಸ್ಟ್ ಇಂಗ್ಲೆಂಡ್ ನ ಥಾಮಸ್ ಮೋರ್ ರಚಿಸಿದ ಯುಟೋಪಿಯಾ. ಇವು ಪ್ರಸಿದ್ಧ ಕೃತಿಗಳಾಗಿದ್ವು. ಇದರಲ್ಲಿ ಡಿವೈನ್ ಕಾಮಿಡಿ ಬರೆದಿದ್ದು ಡಾಂಟೆ. ನೆಕ್ಸ್ಟ್ ಇಂಗ್ಲೆಂಡಿನ ಶೇಕ್ಸ್ಪಿಯರ್ ಒಬ್ಬ ಶ್ರೇಷ್ಠ ಕವಿ ಮತ್ತು ನಾಟಕಕಾರ. ಅವನು ಅನೇಕ ಪ್ರಸಿದ್ಧ ದುಃಖಾಂತ ಮತ್ತು ಸುಖಾಂತ ನಾಟಕಗಳನ್ನ ಬರೆದಿದ್ದಾನೆ. ಲಂಡನ್ ನಲ್ಲಿ ಸ್ಥಾಪನೆಯಾದ ಸೈಂಟ್ ಪಾಲ್ ಶಾಲೆಯು ಈ ಒಂದು ನೂತನ ಜ್ಞಾನದ ಕಲಿಕೆಗಾಗಿ ಮೀಸಲಾಗಿತ್ತು.
ನೆಕ್ಸ್ಟ್ ಬಂದ್ಬಿಟ್ಟು 84ನೇ ಪ್ರಶ್ನೆ. ಮೂರನೇ ಕರ್ನಾಟಕ ಯುದ್ಧದಲ್ಲಿ ಬ್ರಿಟಿಷ್ ಸೈನ್ಯದ ನೇತೃತ್ವ ವಹಿಸಿದ ಸೇನಾಧಿಕಾರಿ ಯಾರು? ಆಪ್ಷನ್ ಎ ರಾಬರ್ಟ್ ಕ್ಲೈವ್, ಆಪ್ಷನ್ ಬಿ ಸರ್ ಐರ್ಕೂಟ್, ಆಪ್ಷನ್ ಸಿ ಲಾರ್ಡ್ ವೆಲ್ಲೆಸ್ಲಿ, ಆಪ್ಷನ್ ಡಿ ಲಾರ್ಡ್ ಡಾಲೌಸಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸರ್ ಐರ್ಕೂಟ್. ಈ ಒಂದು ವಿವರಣೆ ನೋಡೋದಾದ್ರೆ, ಮೂರನೇ ಕರ್ನಾಟಕ ಯುದ್ಧ 1756ರಿಂದ 1763 ಮಧ್ಯೆ ನಡೀತಾ ಬಂತು. ಫ್ರೆಂಚರ ಕೌಂಟ್ ಡಿ ಲ್ಯಾಲಿ 1760ರಲ್ಲಿ ವಾಂಡಿವಾಶ್ ಕೋಟೆಗೆ ಮುತ್ತಿಗೆ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಈ ಒಂದು ನಿರ್ಣಾಯಕ ವಾಂಡಿವಾಶ್ ಕದನದಲ್ಲಿ ಬ್ರಿಟಿಷ್ ಸೇನಾಧಿಕಾರಿ ಸರ್ ಐರ್ಕೂಟ್ ಫ್ರೆಂಚರನ್ನ ಸೋಲಿಸಿದ. ಅದರ ಜೊತೆಗೆ ಬುಸ್ಸಿಯನ್ನ ಸೆರೆ ಹಿಡಿತಾನೆ. ಲ್ಯಾಲಿ ಅಲ್ಲಿಂದ ತಪ್ಪಿಸ್ಕೊಂಡು ಪಾಂಡಿಚೇರಿಯಲ್ಲಿ ತಲೆಮರೆಸ್ಕೊಳ್ತಾ ಹೋಗ್ತಾನೆ. ಅಂತಿಮವಾಗಿ ಸರ್ ಐರ್ಕೂಟನ್ನು ಪಾಂಡಿಚೇರಿಗೆ ಮುತ್ತಿಗೆ ಹಾಕಿದಾಗ ಲ್ಯಾಲಿ 1761ರಲ್ಲಿ ಬೇಷರತ್ತಾಗಿ ಶರಣಾಗ್ತಾ ಬರ್ತಾನೆ. ಅದಾದ ನಂತರ ಕರ್ನಾಟಕ ಯುದ್ಧಗಳ ಪರಿಣಾಮವಾಗಿ ಫ್ರೆಂಚರು ಭಾರತದಲ್ಲಿ ತಮ್ಮ ಎಲ್ಲಾ ನೆಲೆಗಳನ್ನ ಕಳೆದುಕೊಳ್ತಾರೆ. ಆದಾಗ್ಯೂ 1763ರಲ್ಲಿ ನಡೆದ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಫ್ರೆಂಚರಿಗೆ ಪಾಂಡಿಚೇರಿಯನ್ನ ಹಿಂತಿರುಗಿಸಲಾಯಿತು. ಈ ಒಂದು ಬೆಳವಣಿಗೆಯೊಂದಿಗೆ ದಕ್ಷಿಣ ಭಾರತದಲ್ಲಿ ಫ್ರೆಂಚರು ಒಂದು ಮೂಲೆ ಗುಂಪಾಗ್ತಾರೆ. ಹೀಗೆ ಬ್ರಿಟಿಷರು ತಮ್ಮ ಇತರ ಯುರೋಪಿಯನ್ ಪ್ರತಿಸ್ಪರ್ಧಿಗಳನ್ನ ದಮನ ಮಾಡಿ ದಕ್ಷಿಣ ಭಾರತವನ್ನ ಗೆಲ್ಲುವ ಪ್ರಯತ್ನದಲ್ಲಿ ಮಗ್ನರಾಗ್ತಾ ಬರ್ತಾರೆ. ನೆಕ್ಸ್ಟ್ 85ನೇ ಪ್ರಶ್ನೆ, ಹೇಳಿಕೆ ರೂಪದ ಪ್ರಶ್ನೆ. ಹೇಳಿಕೆ ಎ, ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಪಿಕೊಂಡ ಮೊದಲ 2 ಸಂಸ್ಥಾನಗಳು ಕ್ರಮವಾಗಿ ಹೈದರಾಬಾದ್ ಮತ್ತು ಮೈಸೂರು ಸಂಸ್ಥಾನ. ನೆಕ್ಸ್ಟ್ ಎರಡನೇದು, ಬೆಸ್ಸಿನ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಮರಾಠ ಪೇಶ್ವೆ ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಕೊಳ್ತಾನೆ. ಅದಾದ ನಂತರ 1846 ಹೇಳಿಕೆ ಸಿ, 1846 ಲಾಹೋರ್ ಒಪ್ಪಂದದ ಮೂಲಕ ಪಂಜಾಬ್ ಬ್ರಿಟಿಷ್ ಆಶ್ರಿತ ರಾಜ್ಯವಾಯಿತು. ಈ ಒಂದು ಪ್ರಶ್ನೆಗೆ ಸರಿಯಾದ ಹೇಳಿಕೆಗಳನ್ನ ಗುರುತಿಸಿ. ಆಪ್ಷನ್ ಎ ಮತ್ತು ಬಿ ಮಾತ್ರ ಸರಿ, ಆಪ್ಷನ್ ಬಿ ಮತ್ತು ಸಿ ಮಾತ್ರ ಸರಿ, ಆಪ್ಷನ್ ಸಿ ಎ ಮತ್ತು ಸಿ ಸರಿ, ಆಪ್ಷನ್ ಡಿ ಎ ಬಿ ಸಿ ಸರಿ. ಇದಕ್ಕೆ ಸರಿಯಾದ ಉತ್ತರ ಎ ಬಿ ಸಿ ಸರಿ. ಈ ಒಂದು ಪ್ರಶ್ನೆ ವಿವರಣೆಯನ್ನು ನೋಡೋದಾದ್ರೆ, ಮೊದಲಿಗೆ ಸಹಾಯಕ ಸೈನ್ಯ ಪದ್ಧತಿ ಅಂದ್ರೆ ಲಾರ್ಡ್ ವೆಲ್ಲೆಸ್ಲಿ 1798ರಿಂದ 1805 ಮಧ್ಯೆ ಇರ್ತಾನೆ. ಲಾರ್ಡ್ ವೆಲ್ಲೆಸ್ಲಿ ಗವರ್ನರ್ ಜನರಲ್ ಆಗಿ ಬಂದ ನಂತರ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆಗೆ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಬಂತು. ಇವನ ಆಗಮನದ ಹೊತ್ತಿಗೆ ಬಲಿಷ್ಠ ಮರಾಠ ಮತ್ತು ಮೈಸೂರು ರಾಜ್ಯಗಳು ದುರ್ಬಲಗೊಂಡಿದ್ದು ಇವನ ಒಂದು ವಿಸ್ತರಣಾ ನೀತಿಗೆ ಅನುಕೂಲವಾಗಿತ್ತು. ಈ ಒಂದು ಗುರಿಯನ್ನ ಸಾಧಿಸಲು ಅವನು 3 ವಿಧಾನಗಳನ್ನ ಅನುಸರಿಸ್ತಾನೆ. ಯಾವಂದ್ರೆ, ಮೊದಲಿಗೆ ಸಹಾಯಕ ಸೈನ್ಯ ಪದ್ಧತಿ, ನೆಕ್ಸ್ಟ್ ಹೊಸ ರಾಜ್ಯಗಳ ಮೇಲೆ ಯುದ್ಧಗಳು, ಹಾಗೂ ಈಗಾಗಲೇ ಕಂಪನಿಯ ಅಧೀನಕ್ಕೆ ಒಳಪಟ್ಟಿರುವ ರಾಜ್ಯಗಳನ್ನ ನೇರ ನಿಯಂತ್ರಣಕ್ಕೆ ಒಳಪಡಿಸುವುದು. ಈ 3 ವಿಧಾನಗಳ ಮೂಲಕ ಅವನು ಇಡೀ ಭಾರತವನ್ನ ತನ್ನ ಅಧೀನಕ್ಕೆ ತೆಗೆದುಕೊಳ್ಳುವ ಪ್ರಯತ್ನವನ್ನ ಮಾಡ್ತಾನೆ. ಇದರಲ್ಲಿ ಮೊದಲನೇದು ಸಹಾಯಕ ಸೈನ್ಯ ಪದ್ಧತಿ. ಭಾರತೀಯ ರಾಜ್ಯಗಳನ್ನ ನಿಯಂತ್ರಣಕ್ಕೆ ಒಳಪಡಿಸುವ ಸಲುವಾಗಿ ಸಹಾಯಕ ಸೈನ್ಯ ಪದ್ಧತಿ ಎಂಬ ನೀತಿಯನ್ನ ಲಾರ್ಡ್ ವೆಲ್ಲೆಸ್ಲಿ 1798ರಲ್ಲಿ ಜಾರಿಗೆ ತರ್ತಾನೆ. ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವಿನ ಒಂದು ಸೈನಿಕ ಒಪ್ಪಂದ ಆಗಿತ್ತು. ಈ ಒಂದು ಸೈನಿಕ ಒಪ್ಪಂದದ ನಿಬಂಧನೆಗಳು ಏನಾಗಿದ್ವು, ಕಂಡೀಷನ್ಸ್ ಏನಿದ್ವು ಅಂದ್ರೆ, ಭಾರತೀಯ ರಾಜನು ಬ್ರಿಟಿಷ್ ಸೈನ್ಯದ ತುಕಡಿಯನ್ನ ತನ್ನ ರಾಜ್ಯದಲ್ಲಿ ಇರಿಸ್ಕೊಳ್ಬೇಕಾಗಿತ್ತು. ನೆಕ್ಸ್ಟ್, ಸೈನ್ಯ ವೇತನ ಮತ್ತು ನಿರ್ವಹಣೆ ವೆಚ್ಚವನ್ನ ಸಂಬಂಧಪಟ್ಟ ರಾಜ್ಯವೇ ಭರಿಸ್ಬೇಕಂದ್ರೆ, ಯಾರು ಈ ಸಹಾಯಕ ಸೈನ್ಯ ಪದ್ಧತಿಯ ಸೈನ್ಯವನ್ನ ಇಟ್ಕೊಂಡಿರ್ತಾರೆ ಅವರೇ ಆ ಒಂದು ಸೈನ್ಯದ ವೆಚ್ಚವನ್ನ ಭರಿಸಬೇಕಾಗಿತ್ತು. ಇಲ್ಲವೇ ಅದರ ಒಂದು ಕಂದಾಯ ಪ್ರದೇಶವನ್ನ ಬ್ರಿಟಿಷರಿಗೆ ಬಿಟ್ಕೊಡ್ಬೇಕಾಗಿತ್ತು. ನೆಕ್ಸ್ಟ್, ರಾಜನ ಆಸ್ಥಾನದಲ್ಲಿ ಒಬ್ಬ ಬ್ರಿಟಿಷ್ ರೆಸಿಡೆಂಟ್ ಅನ್ನ ನೇಮಿಸ್ಕೊಳ್ಬೇಕಾಗಿತ್ತು. ಯಾಕಂತಂದ್ರೆ ಈ ರೆಸಿಡೆಂಟ್ ನ ಒಂದು ಅನುಮತಿ ಇಲ್ಲದೆ ಯಾವುದೇ ಯುದ್ಧ ಮಾಡೋದಾಗಿರ್ಲಿ ಅಥವಾ ಸಂಧಾನ ಮಾಡ್ಕೊಳ್ಳುವ ಒಂದು ಅವಕಾಶ ಇರಲಿಲ್ಲ. ನೆಕ್ಸ್ಟ್, ಬ್ರಿಟಿಷ್ ಆಸ್ಥಾನದಲ್ಲಿ ಯಾವುದೇ ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ರನ್ನ ನೇಮಿಸಿಕೊಳ್ಳುವಂತಿಲ್ಲ. ನೆಕ್ಸ್ಟ್, ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಬೇಕಾದ್ರೆ ಗವರ್ನರ್ ಜನರಲ್ ನ ಸಮ್ಮತಿ ಅಗತ್ಯವಾಗಿ ಬೇಕಿತ್ತು. ನೆಕ್ಸ್ಟ್, ಇದಕ್ಕೆ ಪ್ರತಿಯಾಗಿ ಕಂಪನಿ ಆ ಒಂದು ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನ ಕೊಡ್ತಾ ಹೋಯಿತು. ಇದು ಸಹಾಯಕ ಸೈನ್ಯ ಪದ್ಧತಿಯ ವಿವರಣೆ. ಈ ಒಂದು ನೀತಿಯಿಂದ ಏನಾಗುತ್ತಾ, ಸೈನಿಕ ನಿರ್ವಹಣೆ ಸುಲಭ ಆಗ್ತಾ ಬಂತು. ನೆಕ್ಸ್ಟ್, ಭಾರತೀಯ ರಾಜ್ಯಗಳನ್ನ ನಿಯಂತ್ರಣದಲ್ಲಿ ಇಡ್ಲಿಕ್ಕೆ ಸಾಧ್ಯ ಆಯಿತು. ಈ ಒಂದು ಒಪ್ಪಂದಕ್ಕೆ ಸಹಿ ಮಾಡಿದ ಮೊದಲ ರಾಜ್ಯ ಯಾವ್ದಂದ್ರೆ ಹೈದರಾಬಾದ್ ಸಂಸ್ಥಾನ, ಆನಂತರ ಮೈಸೂರು ಸಂಸ್ಥಾನ. ಸೊ ಅಲ್ಲಿ ಹೇಳಿಕೆ ಎ ಅಲ್ಲಿ ಇತ್ತು. ಸಹಾಯಕ ಸೈನ್ಯ ಪದ್ಧತಿಗೆ ಒಪ್ಪಿಕೊಂಡ ಮೊದಲ 2 ರಾಜ್ಯಗಳು ಕ್ರಮವಾಗಿ ಅಂತ ಕೇಳಿದ್ದೆ, ಒಂದು ಹೈದರಾಬಾದ್ ಸಂಸ್ಥಾನ, ಇನ್ನೊಂದು ಮೈಸೂರು ಸಂಸ್ಥಾನ. ಅದಾದ ನಂತರ ಔದ್, ತಂಜಾವೂರು ಮತ್ತು ಮರಾಠ ಸಂಸ್ಥಾನಗಳು ಆರ್ಕಾಟ್, ಪೂನಾ, ಬಿರಾರ್, ಗ್ವಾಲಿಯರ್ ಈ ಎಲ್ಲಾ ರಾಜ್ಯಗಳು ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಕೊಳ್ತಾ ಬರ್ತವೆ. ನೆಕ್ಸ್ಟ್, ಎರಡನೇ ಪ್ರಶ್ನೆ ಏನಾಗುತ್ತೆ ಅಂತಂದ್ರೆ, ಎರಡನೇ ಹೇಳಿಕೆ, ಮರಾಠರ ಪೇಶ್ವೆ ಯಾವ ಒಂದು ಒಪ್ಪಂದದ ಮೂಲಕ ಅಂದ್ರೆ ಬೆಸ್ಸಿನ್ ಒಪ್ಪಂದದ ಮೂಲಕ ಸಹಾಯಕ ಸೈನ್ಯ ಪದ್ಧತಿಗೆ ಒಪ್ಪಿದ್ದನ್ನ ಅಲ್ಲಿ ಹೇಳಿಕೆಯಲ್ಲಿ ಕೊಟ್ಟಿದ್ವಿ.
ಸೊ ಈ ಒಂದು ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮರಾಠ ಯುದ್ಧವನ್ನು ನೋಡೋಣ. ಈ ಒಂದು ಎರಡನೇ ಆಂಗ್ಲೋ ಮರಾಠ ಯುದ್ಧ 1803 1805 ಮಧ್ಯದಲ್ಲಿ ನಡೀತು. ಮರಾಠ ಮನೆತನಗಳ ನಾಯಕರ ನಡುವಿನ ಸಂಘರ್ಷವೇ ಈ ಒಂದು ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣ ಆಗ್ತಾ ಬಂತು. ಹೋಳ್ಕರ್ ಮನೆತನದ ಯಶವಂತರಾವ್ ಒಂದು ಕಡೆಯಾದ್ರೆ ಸಿಂಧಿಯಾ ಮನೆತನದ ದೌಲತ್ರಾವ್ ಹಾಗೂ ಪೇಶ್ವೆ ಎರಡನೇ ಬಾಜಿರಾವ್ ಇನ್ನೊಂದ್ ಕಡೆ ಇರ್ತಾರೆ. 1802ರಲ್ಲಿ ಹೋಳ್ಕರ್ ಸೈನ್ಯ ಏನ್ ಮಾಡುತ್ತೆ, ಸಿಂಧಿಯಾ ಮತ್ತು ಪೇಶ್ವೆ ಸೈನ್ಯವನ್ನ ಸೋಲಿಸ್ತಾ ಬಂತು. ಪೇಶ್ವೆ ಬ್ರಿಟಿಷರ ಸಹಾಯವನ್ನ ಯಾಚಿಸ್ತಾ ಬರ್ತಾನೆ, ಬ್ರಿಟಿಷರ ಸಹಾಯವನ್ನ ಕೋರ್ತಾನೆ. ಲಾರ್ಡ್ ವೆಲ್ಲೆಸ್ಲಿಗೆ ಇದೊಂದು ಮರಾಠರ ಆಂತರಿಕ ವಿಚಾರದಲ್ಲಿ ಪ್ರವೇಶ ಮಾಡ್ಲಿಕ್ಕೆ ಅವಕಾಶ ಸಿಗ್ತಾ ಬಂತು. ನೆಕ್ಸ್ಟ್ ಪೇಶ್ವೆ ಏನ್ ಮಾಡ್ತಾನೆ, ಬೆಸ್ಸಿನ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಪಿದನು. ಸೊ ಅಲ್ಲಿ ಹೇಳಿಕೆ 2 ಸರಿಯಾಗಿದೆ. ನೆಕ್ಸ್ಟ್ ಪೇಶ್ವೆಯು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದ್ದನ್ನ ವಿರೋಧ ಮಾಡಿ ಹೋಳ್ಕರ್, ಭೋಂಸ್ಲೆ, ಸಿಂಧಿಯಾ ಮೊದಲಾದ ಮರಾಠ ಮನೆತನಗಳು ಒಗ್ಗೂಡ್ತವೆ. 1803ರಿಂದ 1805ರವರೆಗೆ ನಡೆದ ಈ ಒಂದು ಯುದ್ಧದಲ್ಲಿ ಮರಾಠ ಮನೆತನಗಳ ಸೇನೆಯನ್ನ ವೆಲ್ಲೆಸ್ಲಿಯು ಅನೇಕ ಯುದ್ಧಗಳಲ್ಲಿ ಸೋಲಿಸ್ತಾನೆ. ಆದ್ರೆ ಅವನ ಯುದ್ಧ ಪ್ರಿಯ ನೀತಿಯಿಂದ ಕಂಪನಿಗೆ ಸಾಲದ ಹೊರೆ ಹೆಚ್ಚಿರೋದ್ರಿಂದ ಅವನನ್ನ ವಾಪಸ್ ಕರ್ಸ್ಕೊಳ್ತಾರೆ. ಸೊ ಹಾಗಾಗಿ ಅವನು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಸ್ವದೇಶಕ್ಕೆ ಮರಳ್ತಾನೆ. ನೆಕ್ಸ್ಟ್ ಮೂರನೇ ಹೇಳಿಕೆ ಏನಾಗಿತ್ತಂದ್ರೆ, ಲಾಹೋರ್ ಒಪ್ಪಂದದ ಮೂಲಕ ಈ ಒಂದು ಪಂಜಾಬ್ ಬ್ರಿಟಿಷರ ಅಧೀನ ರಾಜ್ಯವಾಯಿತು ಅಂತೇಳಿ ಕೊಟ್ಟಿದೆ. ಸೊ ಹಾಗಾಗಿ ಈ ಒಂದು ಹೇಳಿಕೆ, ಈ ಒಂದು ನೋಡೋಣ ಅಂಶವನ್ನ. ಆಂಗ್ಲೋ ಸಿಖ್ ಯುದ್ಧಗಳು 1839ರಲ್ಲಿ ರಣಜಿತ್ ಸಿಂಗ್ ಮರಣ ಹೊಂದಿದ ನಂತರ ಪಂಜಾಬಿನ ರಾಜಕೀಯದಲ್ಲಿ ಅರಾಜಕತೆ ತಲೆ ಎತ್ತು. ಯಾಕಂದ್ರೆ 1809ರಲ್ಲಿ ನಿರಂತರ ಮೈತ್ರಿ ಒಪ್ಪಂದವನ್ನ ಉಲ್ಲಂಘಿಸಿ ಪಂಜಾಬ್ ಅನ್ನ ಆಕ್ರಮಿಸಲಿಕ್ಕೆ ಬ್ರಿಟಿಷರು ಸಂಚು ರೂಪಿಸ್ತಾರೆ. ಇದೊಂದು 1845ರ ಡಿಸೆಂಬರ್ ಅಲ್ಲಿ ಬ್ರಿಟಿಷರಿಗೂ ಪಂಜಾಬ್ ಸೈನ್ಯಕ್ಕೂ ಯುದ್ಧ ಆರಂಭ ಆಗ್ತಾ ಬರುತ್ತೆ. ವಿದೇಶಿಯರಿಂದ ಇರಬಹುದಾದ ಅಪಾಯವನ್ನು ಅರಿತ ಹಿಂದೂ, ಮುಸಲ್ಮಾನ್ ಹಾಗೂ ಸಿಖ್ಖರೆಲ್ಲರೂ ಬ್ರಿಟಿಷರನ್ನ ಮಣಿಸ್ಲಿಕ್ಕೆ ಒಂದಾಗ್ತಾರೆ. ಅಂತಿಮವಾಗಿ ಕೆಲವು ದೇಶದ್ರೋಹಿ ನಾಯಕರಿಂದ ಸೋಲಪ್ಪಿಕೊಳ್ಳಬೇಕಾಯಿತು. ಇಡೀ ನಮ್ಮ ದೇಶ ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸ್ಲಿಕ್ಕೆ ಕಾರಣ ಈ ತರ ದೇಶದ್ರೋಹಿಗಳಿಂದನೇ. ಅವಮಾನಕರ ಲಾಹೋರ್ ಒಪ್ಪಂದಕ್ಕೆ 1846ರಲ್ಲಿ ಸಹಿ ಹಾಕಬೇಕಾಯಿತು. ಅಂದಿನಿಂದ ಬ್ರಿಟಿಷ್ ರೆಸಿಡೆಂಟ್ ಅನ್ನು ಪಂಜಾಬಿನ ನಿಜವಾದ ಆಡಳಿತಗಾರ ಆಗ್ತಾನೆ. ಹೀಗೆ ಪಂಜಾಬ್ ಬ್ರಿಟಿಷ್ ಆಶ್ರಿತ ರಾಜ್ಯವಾಗ್ತಾ ಬಂತು. ನೆಕ್ಸ್ಟ್ 1848ರಲ್ಲಿ ಪಂಜಾಬಿನ ಮೇಲೆ ನೇರ ಬ್ರಿಟಿಷ್ ಆಳ್ವಿಕೆಯನ್ನ ಏರ್ಲಿಕ್ಕೆ ಹೊರಟಾಗ ಸಿಖ್ರು ಪ್ರತಿಭಟನೆ ಮಾಡ್ತಾ ಹೋಗ್ತಾರೆ. ಈ ಒಂದು ಪ್ರತಿಭಟನೆಗಳ ನೇತೃತ್ವವನ್ನ ಚಟ್ಟಾರಿ ಸಿಂಗ್ ಅಟಾರಿವಾಲ್ ಮತ್ತು ಮೂಲ್ರಾಜ್ ರವರು ಕ್ರಮವಾಗಿ ಲಾಹೋರ್ ಮತ್ತು ಮುಲ್ತಾನ್ಗಳಲ್ಲಿ ವಹಿಸ್ತಾರೆ. ಮತ್ತೆ ಸಿಖ್ಖರಿಗೆ ಸೋಲಾಗ್ತಾ ಬರುತ್ತೆ. ಅಂತಿಮವಾಗಿ ಲಾರ್ಡ್ ಡಾಲೌಸ್ ಏನ್ ಮಾಡ್ತಾನೆ, ಪಂಜಾಬ್ ಅನ್ನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸ್ಕೊಳ್ತಾ ಬರ್ತಾನೆ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಎ, ಬಿ ಮತ್ತು ಸಿ ಸರಿಯಾದ ಹೇಳಿಕೆಗಳು ಆಗಿದೆ. ನೆಕ್ಸ್ಟ್ 86ನೇ ಪ್ರಶ್ನೆ, ರೈತವಾರಿ ಪದ್ಧತಿಯನ್ನ ಮದ್ರಾಸ್ ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ ಜಾರಿಗೊಳಿಸಿದವರು ಯಾರು? ಆಪ್ಷನ್ ಎ ಅಲೆಕ್ಸಾಂಡರ್ ರೀಡ್, ಆಪ್ಷನ್ ಬಿ ಥಾಮಸ್ ಮನ್ರೋ, ಆಪ್ಷನ್ ಸಿ ಆರ್ ಎಂ ಬರ್ಡ್, ಆಪ್ಷನ್ ಸಿ ಜೇಮ್ಸ್ ಥಾಮ್ಸನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಥಾಮಸ್ ಮನ್ರೋ. ರೈತವಾರಿ ಪದ್ಧತಿಯನ್ನ ಮೊದಲಿಗೆ ಪ್ರಾಯೋಗಿಕವಾಗಿ ಬಾರಾಮಹಲ್ ಪ್ರಾಂತ್ಯದಲ್ಲಿ 1797ರಲ್ಲಿ ಜಾರಿಗೆ ತಂದವನು ಯಾರು? ಅಲೆಕ್ಸಾಂಡರ್ ರೀಡ್. ಇದನ್ನ ಜಸ್ಟ್ ಪ್ರಾಯೋಗಿಕವಾಗಿ. ಈ ಒಂದು ಪದ್ಧತಿಯನ್ನ ಥಾಮಸ್ ಮನ್ರೋ ಏನ್ ಮಾಡ್ತಾನೆ, ಮದ್ರಾಸ್ ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ 1801ರ ನಂತರ ಜಾರಿಗೊಳಿಸ ಬರ್ತಾನೆ. ಹಾಗಾಗಿ ಸರಿಯಾದ ಉತ್ತರ ಥಾಮಸ್ ಮನ್ರೋ. ಈ ಒಂದು ಕಾಲಘಟ್ಟದಲ್ಲಿ ಈ ಪ್ರಾಂತ್ಯಗಳಲ್ಲಿ ಬಹುತೇಕ ಭಾಗಗಳು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತಕ್ಕೆ ಒಳಪಟ್ಟಿದ್ದು ಮುಖ್ಯ ಕಾರಣವಾಗಿತ್ತು. ಈ ಒಂದು ಪದ್ಧತಿಯ ಪ್ರಕಾರ ಸರ್ಕಾರ ಮತ್ತು ರೈತನ ನಡುವೆ ನೇರ ಸಂಪರ್ಕವನ್ನ ಕಲ್ಪಿಸಲಾಗ್ತಾ ಬಂತು. ಭೂಮಿಯನ್ನ ಉಳುಮೆ ಮಾಡುತ್ತಿದ್ದವನು ಅದರ ಮಾಲೀಕನೆಂದು ಸರ್ಕಾರ ಮಾನ್ಯ ಮಾಡಿತು. ಅವನೇ ನೇರವಾಗಿ ತನ್ನ ಕೃಷಿ ಭೂಮಿಯಲ್ಲಿ ಪಡೆದ ಉತ್ಪನ್ನದ 50% ಭಾಗವನ್ನ ಕಂದಾಯದ ರೂಪದಲ್ಲಿ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿತ್ತು. ನೆಕ್ಸ್ಟ್ ಕಂದಾಯವನ್ನ 30 ವರ್ಷಗಳ ಅವಧಿಗೆ ಎಂದು ನಿರ್ಧಾರ ಕೂಡ ಮಾಡಲಾಗಿತ್ತು. ನಂತರ ಅದನ್ನ ಪರಾಮರ್ಶೆಗೂ ಕೂಡ ಒಳಪಡಿಸಲಾಗಿತ್ತು. ಇದು ರೈತವಾರ ಪದ್ಧತಿಯ ಬಗ್ಗೆ ವಿವರಣೆ. ನೆಕ್ಸ್ಟ್ 87ನೇ ಪ್ರಶ್ನೆ, 1792ರಲ್ಲಿ ಬನಾರಸ್ಸಿನಲ್ಲಿ ಸಂಸ್ಕೃತ ಕಾಲೇಜನ್ನ ಪ್ರಾರಂಭಿಸಿದವರು ಯಾರು? ಆಪ್ಷನ್ ಎ ಲಾರ್ಡ್ ಕಾರ್ನ್ವಾಲಿಸ್, ಆಪ್ಷನ್ ಬಿ ವಾರನ್ ಹೇಸ್ಟಿಂಗ್ಸ್, ಆಪ್ಷನ್ ಸಿ ಜೋನಾಥನ್ ಡಂಕನ್, ಆಪ್ಷನ್ ಡಿ ಚಾರ್ಲ್ಸ್ ಗ್ರಾಂಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಜೋನಾಥನ್ ಡಂಕನ್. ಇದರ ಒಂದು ವಿವರಣೆಯನ್ನು ನೋಡೋದಾದ್ರೆ, ಭಾರತೀಯರ ಸಾಂಪ್ರದಾಯಿಕ ಶಿಕ್ಷಣವು ನಿರಂತರವಾಗಿ ಚಾಲ್ತಿಯಲ್ಲಿತ್ತು. ಮಧ್ಯಕಾಲೀನ ಸಂದರ್ಭದಲ್ಲಿ ಮುಸ್ಲಿಂ ರಾಜ್ಯ ವ್ಯವಸ್ಥೆಗೆ ನೆಲೆಗೊಂಡ ನಂತರ ಶಿಕ್ಷಣವನ್ನ ನೀಡುವುದರಲ್ಲಿ ಪಾರಂಪರಿಕ ವಿಧಾನ ಜೊತೆಗೆ ಕೆಲವು ಬದಲಾವಣೆಗಳು ಉಂಟಾಗ್ತಾ ಬಂದವು. ಮುಂದೆ ಈ ಒಂದು ಕ್ರಮದಲ್ಲಿ ಬದಲಾವಣೆ ಉಂಟಾದದ್ದು 18ನೇ ಶತಮಾನದಲ್ಲಿ ಹೊಸ ಬ್ರಿಟಿಷ್ ಆಡಳಿತದ ಕಾಲಘಟ್ಟದಲ್ಲಿ. ಭಾರತದಲ್ಲಿದ್ದ ಐರೋಪ್ಯ ಮತ್ತು ಆಂಗ್ಲೋ ಇಂಡಿಯನ್ ಸಮುದಾಯಗಳ ಮಕ್ಕಳಿಗೆ ಹೊಸ ಶಾಲೆಗಳು ಪ್ರಾರಂಭ ಆಗ್ತಾ ಬಂದವು. ಆದ್ರೆ ಈ ಒಂದು ಶಿಕ್ಷಣ ಕ್ರಮವು ವಿಸ್ತರಣೆ ಆಗದಿದ್ದರಿಂದ ಸ್ಥಳೀಯ ಮಕ್ಕಳಿಗೆ ಯಾವುದೇ ಪ್ರಯೋಜನ ಆಗ್ಲಿಲ್ಲ. ಇನ್ನು ಆಧುನಿಕ ಶಿಕ್ಷಣ ಪ್ರಸಾರಕ್ಕೆ ಉತ್ತೇಜನ ಕೊಟ್ಟ ಮೊದಲ ಬ್ರಿಟಿಷ್ ಅಧಿಕಾರಿ ಅಂತಂದ್ರೆ
ವಾರ್ನ್ ಹೇಸ್ಟಿಂಗ್ಸ್. ನೆಕ್ಸ್ಟ್ 1781ರಲ್ಲಿ ಅವನು ಕಲ್ಕತ್ತಾದಲ್ಲಿ ಮದ್ರಸಾವನ್ನ ಪ್ರಾರಂಭ ಮಾಡ್ತಾನೆ. ಅದಾದ ನಂತರ ಜೋನಾಥನ್ ಡಂಕನ್ ಎಂಬ ಮತ್ತೊಬ್ಬ ಬ್ರಿಟಿಷ್ ವ್ಯಕ್ತಿ ಏನ್ ಮಾಡ್ತಾನೆ, 1792ರಲ್ಲಿ ಬನಾರಸ್ನಲ್ಲಿ ಸಂಸ್ಕೃತ ಕಾಲೇಜನ್ನ ಆರಂಭ ಮಾಡ್ತಾನೆ. ಆದ್ರೆ ಬ್ರಿಟಿಷ್ ಶಿಕ್ಷಣದ ವ್ಯಾಪಕ ವಿಸ್ತರಣೆಗೆ ಮೊದಲು ಒತ್ತಾಯಿಸಿದವರು ಚಾರ್ಲ್ಸ್ ಗ್ರಾಂಟ್. ಇದೇ ಒಂದು ಪಾರ್ಟ್ ಅಲ್ಲಿ 3 ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗ್ತಾ ಬರುತ್ತೆ. ನೆಕ್ಸ್ಟ್ 88ನೇ ಪ್ರಶ್ನೆ, ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಅನುಕೂಲಿಸಿದ ಕಾಯ್ದೆ ಯಾವುದು? ಆಪ್ಷನ್ ಎ ರೆಗ್ಯುಲೇಟಿಂಗ್ ಕಾಯ್ದೆ, ಆಪ್ಷನ್ ಬಿ ಪಿಟ್ಸ್ ಇಂಡಿಯಾ ಕಾಯ್ದೆ, ಆಪ್ಷನ್ ಸಿ ಭಾರತ ಸರ್ಕಾರ ಕಾಯ್ದೆ 1858, ನೆಕ್ಸ್ಟ್ 1935ರ ಭಾರತ ಸರ್ಕಾರ ಕಾಯ್ದೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ರೆಗ್ಯುಲೇಟಿಂಗ್ ಕಾಯ್ದೆ. 1773ರಲ್ಲಿ ಈ ಒಂದು ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ ಬರುತ್ತೆ. 1765ರಲ್ಲಿ ಜಾರಿಗೊಂಡ ದಿವಾನಿ ಹಕ್ಕಿನ ನಂತರ ಕಂಪನಿ ಅಧಿಕಾರಿಗಳು ಅಪರಿಮಿತ ದುರಾಸೆಗೆ ಒಳಗಾಗಿ ತಮ್ಮ ಅಧಿಕಾರವನ್ನ ಮರೆತು ವೈಯಕ್ತಿಕ ಶ್ರೀಮಂತಿಯನ್ನ ಹೆಚ್ಚಿಸಿಕೊಳ್ಳಲಿಕ್ಕೆ ಬಳಸ್ಕೊಳ್ತಾರೆ. ನೆಕ್ಸ್ಟ್ ಭ್ರಷ್ಟಾಚಾರ ಇಲ್ಲಿ ವಿಪರೀತ ಆಗ್ತಾ ಬರುತ್ತೆ. ಇಂಗ್ಲೆಂಡಿನ ಶಾಸನ ಸಭೆಯ ಸದಸ್ಯರಾದ ಎಡ್ಮಂಡ್ ಬರ್ಕ್ ಏನಂತ ಹೇಳ್ತಾನಂದ್ರೆ, ವಾರ್ಷಿಕವಾಗಿ ಈಸ್ಟ್ ಇಂಡಿಯಾ ಕಂಪನಿಯ ಬ್ರಿಟಿಷ್ ಸರ್ಕಾರದಿಂದ ಪಡೆಯುತ್ತಿದ್ದ ತೆರಿಗೆ ಹಣವನ್ನ ಅಪರಾಧ ತೆರಿಗೆ ಅಂತೇಳಿ ತೀಕ್ಷ್ಣವಾಗಿ ಟೀಕೆ ಮಾಡ್ತಾ ಹೋಗ್ತಾನೆ. ನೆಕ್ಸ್ಟ್ ಕಂಪನಿ ಅಧಿಕಾರಿಗಳು ಭಾರತದಲ್ಲಿ ನಡೆಸುತ್ತಿರುವ ಅನೈತಿಕ ವ್ಯವಹಾರಗಳು ಗೊತ್ತಿದ್ರು ಕೂಡ ಯಾವುದೇ ಕ್ರಮವನ್ನು ಜರುಗಿಸದೆ ಸುಮ್ಮನಿದ್ದಿದ್ದು ಅವನು ಈಗ ಹೇಳಿಕೆ ಕಾರಣ ಆಗಿತ್ತು. ಇವರು ಸಂಪಾದಿಸಿದ ಹಣದ ಪ್ರಮಾಣ ಎಷ್ಟಿತ್ತು ಅಂತಂದ್ರೆ, ಇಂಗ್ಲೆಂಡಿನ ರಾಜಕೀಯ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಬಹುದು ಎನ್ನುವಷ್ಟು ಆತಂಕ ಇಂಗ್ಲೆಂಡ್ ನಲ್ಲಿ ಅನೇಕರಿಗೆ ಇತ್ತು. ಈ ಹಿನ್ನೆಲೆಯಲ್ಲಿ 1773ರಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆ ಅನ್ನೋದು ಜಾರಿಗೆ ಬಂತು. ಈ ಒಂದು ಕಾಯ್ದೆಯ ಅನ್ವಯ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಅನ್ನ ಸ್ಥಾಪಿಸಲಿಕ್ಕೆ ಅನುವು ಮಾಡಿಕೊಡ್ತಾ ಬರ್ತಾರೆ. ಅದರ ಜೊತೆಗೆ ಕೇಂದ್ರ ನ್ಯಾಯಾಲಯದಲ್ಲಿ ಒಬ್ಬರು ಮುಖ್ಯ ನ್ಯಾಯಾಧೀಶರು ಮತ್ತು 3 ಜನ ಸಾಮಾನ್ಯ ನ್ಯಾಯಾಧೀಶರು ಇಲ್ಲಿ ಕಾರ್ಯ ನಿರ್ವಹಿಸ್ತಾ ಬಂದ್ರು. ನೆಕ್ಸ್ಟ್ ಬಂದ್ಬಿಟ್ಟು 39ನೇ ಪ್ರಶ್ನೆ, ಒಂದ್ ಕಡೆ ಕಾಯ್ದೆಗಳಿದಾವೆ ಮತ್ತೆ ಆ ಒಂದು ಕಾಯ್ದೆಯ ಅಂಶಗಳು ಇನ್ನೊಂದ್ ಕಡೆ ಇದಾವೆ. ಮೊದಲನೇದು ಎ ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿ, ಬಿ ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿ, ನೆಕ್ಸ್ಟ್ ವೈಸ್ರಾಯ್ ಹುದ್ದೆಯ ಪದನಾಮ, ನೆಕ್ಸ್ಟ್ ಬಂಗಾಳ ಗವರ್ನರ್ ಜನರಲ್ ಅನ್ನ ಭಾರತದ ಗವರ್ನರ್ ಜನರಲ್ ಆಗಿ ಮರುನಾಮಕರಣ ಮಾಡಿದ್ದು, ಅದಾದ ನಂತರ ಚರ್ಚ್ಗಳಿಗೆ ಭಾರತಕ್ಕೆ ಪ್ರವೇಶಿಸುವ ಅಧಿಕೃತ ಅವಕಾಶವನ್ನ ನೀಡಿರುವುದು. ಈ ಕಡೆ ಪ್ರಮುಖ ಕಾಯ್ದೆಗಳು ಯಾವ್ಯಾವ ಅಂದ್ರೆ 1935ರ ಭಾರತ ಸರ್ಕಾರ ಕಾಯ್ದೆ, ನೆಕ್ಸ್ಟ್ 1919ರ ಭಾರತ ಸರ್ಕಾರ ಕಾಯ್ದೆ, ನೆಕ್ಸ್ಟ್ 1858ರ ಭಾರತ ಸರ್ಕಾರ ಕಾಯ್ದೆ, ಅದಾದ ನಂತರ 1833ರ ಚಾರ್ಟರ್ ಕಾಯ್ದೆ, ನೆಕ್ಸ್ಟ್ 1813ರ ಚಾರ್ಟರ್ ಕಾಯ್ದೆ. ಇವುಗಳಲ್ಲಿ ಆಪ್ಷನ್ ಎ 2 ಜೋಡಿ ಸರಿ, ಆಪ್ಷನ್ ಬಿ 3 ಜೋಡಿ ಸರಿ, ಆಪ್ಷನ್ ಸಿ 4 ಜೋಡಿ ಸರಿ, ಆಪ್ಷನ್ ಡಿ 5 ಜೋಡಿ ಸರಿ. ಈ ರೀತಿಯ ಪ್ರಶ್ನೆಗಳನ್ನ ಉತ್ತರ ಕೊಡ್ಬೇಕಾದ್ರೆ ಸಂಪೂರ್ಣವಾಗಿ 5 ಅಂಶಗಳು ಕ್ಲಿಯರ್ ಆಗಿ ಗೊತ್ತಿದ್ರೆ ಮಾತ್ರ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಂತಂದ್ರೆ ಒಂದು ಎಲಿಮಿನೇಷನ್ ಮೆಥಡ್ ಇಲ್ಲಿ ಯೂಸ್ ಆಗಲ್ಲ. ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ 3 ಜೋಡಿ ಸರಿ. ಯಾಕೆ 3 ಜೋಡಿ ಸರಿ ಅಂತಂದ್ರೆ, ಇಲ್ಲಿ ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿ ಹಾಗೂ ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿ ಇವುಗಳು ಮಿಸ್ಟೇಕ್ ಇದಾವೆ. ಅದಾದ ನಂತರ ಈ ವೈಸ್ರಾಯ್ ಹುದ್ದೆಯ ಪದನಾಮ ಬದಲಿಸಿದ್ದು 1858ರ ಭಾರತ ಸರ್ಕಾರ ಕಾಯ್ದೆ. ನೆಕ್ಸ್ಟ್ ಬಂಗಾಳದ ಭಾರತದ ಗವರ್ನರ್ ಜನರಲ್ ಆಗಿ 1833ರ ಚಾರ್ಟರ್ ಕಾಯ್ದೆ ಅವಕಾಶ ಕೊಡುತ್ತೆ. ನೆಕ್ಸ್ಟ್ ಚರ್ಚ್ಗಳಿಗೆ ಭಾರತವನ್ನ ಪ್ರವೇಶ ಮಾಡ್ಲಿಕ್ಕೆ ಅಧಿಕೃತ ಅವಕಾಶ ಕೊಟ್ಟಿದ್ದು 1813ರ ಕಾಯ್ದೆ. ಸೊ ಹಾಗಾಗಿ ಸಿ, ಡಿ ಮತ್ತು ಈ 3 ಕಾಯ್ದೆಗಳು ಸರಿಯಾಗಿದ್ದಾವೆ ಮತ್ತು ಅಂಶಗಳು ಸರಿಯಾಗಿದ್ದಾವೆ. ಎ ಮತ್ತು ಬಿ ತಪ್ಪಾಗಿದ್ದಾವೆ. ಇದು ಪ್ರತಿಯೊಂದು ಕಾಯ್ದೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಅಂದ್ರೆ ನಿಮ್ಗೆ PPT ಮಾಡಿ ಕೊಡ್ಲಿಕ್ಕೆ ಜಾಸ್ತಿ ಟೈಮ್ ತಗೊಳುತ್ತೆ ಅಂತಂದು ನಾನು ಜಸ್ಟ್ ಲಿಮಿಟ್ ಹಾಕಿದ್ದೀನಿ ಅಷ್ಟೇ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಇದೇ ಒಂದು ಕಾಯ್ದೆಗಳ ಬಗ್ಗೆ, ಸಂಪೂರ್ಣ ಕಾಯ್ದೆಗಳ ಬಗ್ಗೆ ಒಂದು ವಿಡಿಯೋ ಮಾಡಿ ಕೊಡ್ತೀನಿ. ಅದಾದ ನಂತರ ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ, 1828ರಲ್ಲಿ ಅಕಾಡೆಮಿ ಅಸೋಸಿಯೇಷನ್ ಎಂಬ ಚರ್ಚಾ ವೇದಿಕೆಯನ್ನ ಆರಂಭಿಸಿದವರು ಯಾರು? ಆಪ್ಷನ್ ಎ ರಾಜಾರಾಮ್ ಮೋಹನ್ ರಾಯ್, ಆಪ್ಷನ್ ಬಿ ಹೆನ್ರಿ ವಿವಿಯನ್ ಡಿರೇಜಿಯೋ, ಆಪ್ಷನ್ ಸಿ ಸ್ವಾಮಿ ದಯಾನಂದ ಸರಸ್ವತಿ, ಆಪ್ಷನ್ ಡಿ ಶ್ರದ್ಧಾನಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೆನ್ರಿ ವಿವಿಯನ್ ಡಿರೇಜಿಯೋ. ಯುವ ಬಂಗಾಳ ಚಳವಳಿಯನ್ನ ಉತ್ತರ ಭಾರತದಲ್ಲಿ ಆಧುನಿಕತೆಯ ಗಾಳಿ ಬೀಸತೊಡಗಿದ್ದು 19ನೇ ಶತಮಾನದಲ್ಲಿ. ಕಲ್ಕತ್ತಾ ನಗರವು ಹೊಸ ಆಲೋಚನೆಗಳ ಕೇಂದ್ರ ಬಿಂದು ಆಗಿತ್ತು. 1820 ಮತ್ತು 30ರ ದಶಕದಲ್ಲಿ ಹೊಸ ಚಳವಳಿಗಳು ಹುಟ್ಟಿಕೊಳ್ಳತೊಡಗಿದವು. ಈಗಾಗಲೇ ಬ್ರಹ್ಮ ಸಮಾಜವನ್ನು ಕೂಡ ಇತ್ತು ಅಂದ್ರೆ 1820ರಲ್ಲಿ. ಇದೇ ಕಾಲಘಟ್ಟದ ಮತ್ತೊಂದು ಚಳವಳಿ ಅಂದ್ರೆ ಯುವ ಬೆಂಗಾಳಿ ಚಳವಳಿ. ಇದನ್ನ ಪ್ರಾರಂಭಿಸಿದವರು ಹೆನ್ರಿ ವಿವಿಯನ್ ಡಿರೇಜಿಯೋ. ಇವರ ತಂದೆ ಪೋರ್ಚುಗೀಸು ಮತ್ತೆ ತಾಯಿ ಭಾರತೀಯಳಾಗಿರೋದ್ರಿಂದ ಇವರೊಬ್ಬ ಆಂಗ್ಲೋ ಇಂಡಿಯನ್ ಅಂತೇಳಿ ಕರೆಯಲಾಗ್ತಾ ಬಂತು.
ಕಲ್ಕತ್ತಾದ ಹಿಂದೂ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ ಇವರ ಬೋಧನೆಯ ಮಾಂತ್ರಿಕ ಶಕ್ತಿಗೆ ಒಳಗಾದ ಅನೇಕ ವಿದ್ಯಾರ್ಥಿಗಳು ಅವರ ನಿಷ್ಠಾವಂತ ಅನುಯಾಯಿಗಳಾಗ್ತಾ ಬರ್ತಾರೆ. ಯುರೋಪಿನ ಪುನರುಜ್ಜೀವನ ಚಳುವಳಿಯ ಆಶಯಗಳಿಂದ ಪ್ರಭಾವಿತಗೊಂಡ ಇವರು ತಮ್ಮ ವಿದ್ಯಾರ್ಥಿಗಳು ಮತ್ತು ಸಹವರ್ತಿಗಳಲ್ಲಿ ವೈಜ್ಞಾನಿಕ ಆಲೋಚನಾ ಕ್ರಮವನ್ನು ತುಂಬುವ ಪ್ರಯತ್ನವನ್ನ ಮಾಡ್ತಾರೆ. ಹೊಸ ಶಿಕ್ಷಣ ಕ್ರಮವನ್ನ ಜಾರಿಗೊಳಿಸಲಿಕ್ಕೆ ಬೇಕಾದ ಪಠ್ಯ ಪುಸ್ತಕಗಳನ್ನ ರೂಪಿಸುವಲ್ಲಿ ಇವರು ವಿಶೇಷವಾಗಿ ಶ್ರಮ ವಹಿಸ್ತಾರೆ. ಪ್ರಶ್ನಿಸುವ ವೈಜ್ಞಾನಿಕ ದೃಷ್ಟಿಕೋನವನ್ನು ಮೈಗೂಡಿಸಿಕೊಳ್ಳಲಿಕ್ಕೆ ಬೇಕಾದ ಪ್ರೇರಣೆಯನ್ನ ಒದಗಿಸುವ ಪಠ್ಯಗಳನ್ನ ಇವರು ತರ್ತಾರೆ. ಇದರಿಂದ ಅಂದಿನ ಸಂಪ್ರದಾಯವಾದಿಗಳ ಆಕ್ರೋಶಕ್ಕೆ ಇವರು ಗುರಿಯಾಗ್ತಾ ಬರ್ತಾರೆ. ಅಕಾಡೆಮಿಕ್ ಅಸೋಸಿಯೇಷನ್ ಎಂಬುದನ್ನ 1828ರಲ್ಲಿ ಇದೊಂದು ಚರ್ಚಾ ವೇದಿಕೆ ಆಗಿತ್ತು. ಅದನ್ನ ಕಟ್ಟುವ ಮೂಲಕ ಹೊಸ ಸಂವೇದನೆಗಳನ್ನ ಹುಟ್ಟು ಹಾಕ್ತಾ ಬರ್ತಾರೆ. ಇಷ್ಟು ಒಟ್ಟು 10 ಪ್ರಶ್ನೆಗಳಿಗೆ ವಿವರಣೆ. ಕಂಟಿನ್ಯೂಸ್ ಆಗಿ ಕ್ಲಾಸಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ನಾನು ಕೂಡ ಲೈಬ್ರರಿಗೆ ಹೋಗಿ ಸ್ಟಡಿ ಸ್ಟಾರ್ಟ್ ಮಾಡಿರೋದ್ರಿಂದ ಯಾವಾಗ ಟೈಮ್ ಸಿಗುತ್ತೋ ಆ ಒಂದು ಟೈಮಲ್ಲಿ ಡೆಫಿನೆಟ್ಲಿ ನಿಮ್ಗೆ ವಿಡಿಯೋಸ್ ಕೊಡೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಈ ಒಂದು 600 ಕ್ವಶನ್ಸ್ ನ ಮುಗಿಸ್ಕೊಡೋ ಜವಾಬ್ದಾರಿ ಡೆಫಿನೆಟ್ಲಿ ತಗೊಂಡಿದ್ದೀನಿ, ಅದನ್ನ ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.